ಕೃಷ್ಣ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ನಡೆಯತಕ್ಕಂಥದ್ದಕ್ಕೆ ತೀರ್ಮಾನಗಳಿಗೆ ನೀಡಿದ್ದಾರೆ. ಕೋಟೆಯಲ್ಲಿ ಚಿಕ್ಕಣ್ಣವರು, ನರಸಿಂಹಗೌಡರು ಮತ್ತು ನಮ್ಮ ಪಕ್ಷದ ಹಲವಾರು ಮುಖಂಡರು ಏನಿದ್ದಾರೆ ಎಲ್ಲರ ಒಂದು ನಾಯಕತ್ವದಲ್ಲೇ ಒಂದು ಬೃಹತ್ ಸಭೆಯನ್ನು ದಿನಾಂಕ ನಿಗದಿ ಮಾಡಿ ಹೇಳ್ತೇವೆ. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಸಭೆ ಮಾಡಿ ಅಲ್ಲಿ ಅಧಿಕೃತವಾಗಿ ನಾವು ಕೃಷ್ಣ ನಾಯಕವ್ರನ್ನ ನಾವು ಪಕ್ಷದಲ್ಲಿ ಸೇರ್ಪಡೆ ಮಾಡತಕ್ಕಂಥಕ್ಕೆ ನಾನೇ ಇವತ್ತು ಅವರಿಗೆ ಇವತ್ತು ಅಧಿಕೃತವಾಗಿ ನಾನು ಬೆಂಗಳೂರಿಗೆ ಹೇಳ್ತೇನೆ. ಒಂದು ಸಾಂಕೇತಿಕವಾಗಿ ಸೇರಿ ನಂತರ ಒಂದು ಸಭೆ ಮಾಡೋಣ ಅಂತಕ್ಕಂಥ ಹೇಳಿದೆ. ಅದರ ಮೇಲೆ ಇಲ್ಲೇ ನಾವೇನು ಎಲ್ಲರಿಗೂ ನಿಮಗೆ ಇಲ್ಲಿರೋರೆಲ್ಲ ನಮ್ಮ ಅಭಿಮಾನಿಗಳು, ದೇವೇಗೌಡರ ಅಭಿಮಾನಿಗಳು. ಸ್ವಲ್ಪ ಮಧ್ಯದಲ್ಲಿ ನಾನು ಹೇಳೋದಂತ ಹೇಳ್ತೀನಿ, ಕಳೆದ ಚುನಾವಣೆಯಲ್ಲಿ ಕೆಲವರು ಕೃಷ್ಣ ನಾಯಕರ ಜೊತೆ ಹೋದರೆ ಕೆಲವರು ಈ ಕೆಲಸ ಮಾಡ್ತಾರೆ. ಇಲ್ಲಿ ಎಲ್ಲರೂ ನಾನು ಸ್ವಾಗತ ಕೋರಿ ಪಕ್ಷಕ್ಕೆ ಸೇರ್ಪಡೆ ಅವಶ್ಯ. ನಿಮ್ಮ ಪಕ್ಷ ಇದೆ, ನೀವುಗಳೇ ಬೆಳೆಸಿರೋ ಪಕ್ಷ ಇದೆ. ಅದರಿಂದ ಅಧಿಕೃತವಾಗಿ ಗೊತ್ತೇ ಕೃಷ್ಣ ನಾಯಕರು ಸೇರ್ತಾ ಇದ್ದಾರೆ. ಒಂದು ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಲಿದೆ. ಹೆಗ್ಗಡೆದೇವರು ಕೊಟ್ಟರೆ ಮುಂದಿನ ಚುನಾವಣೆಯಲ್ಲಿ ಮೊದಲನೇ ಕ್ಷೇತ್ರ ಘೋಷಣೆ ಆಗ್ತಕ್ಕಂಥದ್ದು ಹೆಗ್ಗಡೆದೇವರು. ನೀವೆಲ್ಲ ಕೆಲಸ ಮಾಡಿ ಅಂತಕ್ಕಂಥ ಮನವಿ ಮಾಡಿದ್ವಿ. ಎಲ್ಲರಿಗೂ ನನ್ನ ಹೃದಯ ತುಂಬ ಸ್ವಾಗತ ಕೋರ್ತೀನಿ. ಈಗ ಕೃಷ್ಣ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ನಡೆಯತಕ್ಕಂಥದ್ದಕ್ಕೆ ತೀರ್ಮಾನಗಳಿಗೆ ನೀಡಿದ್ದಾರೆ. ಕೋಟೆಯಲ್ಲಿ ಚಿಕ್ಕಣ್ಣವರು, ನರಸಿಂಹಗೌಡರು ಮತ್ತು ನಮ್ಮ ಪಕ್ಷದ ಹಲವಾರು ಮುಖಂಡರು ಏನಿದ್ದಾರೆ ಎಲ್ಲರ ಒಂದು ನಾಯಕತ್ವದಲ್ಲೇ ಒಂದು ಬೃಹತ್ ಸಭೆಯನ್ನು ದಿನಾಂಕ ನಿಗದಿ ಮಾಡಿ ಹೇಳ್ತೇವೆ. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಸಭೆ ಮಾಡಿ ಅಲ್ಲಿ ಅಧಿಕೃತವಾಗಿ ನಾವು ಕೃಷ್ಣ ನಾಯಕವ್ರನ್ನ ನಾವು ಪಕ್ಷದಲ್ಲಿ ಸೇರ್ಪಡೆ ಮಾಡತಕ್ಕಂಥಕ್ಕೆ ನಾನೇ ಇವತ್ತು ಅವರಿಗೆ ಇವತ್ತು ಅಧಿಕೃತವಾಗಿ ನಾನು ಬೆಂಗಳೂರಿಗೆ ಹೇಳ್ತೇನೆ. ಒಂದು ಸಾಂಕೇತಿಕವಾಗಿ ಸೇರಿ ನಂತರ ಒಂದು ಸಭೆ ಮಾಡೋಣ ಅಂತಕ್ಕಂಥ ಹೇಳಿದೆ. ಅದರ ಮೇಲೆ ಇಲ್ಲೇ ನಾವೇನು ಎಲ್ಲರಿಗೂ ನಿಮಗೆ ಇಲ್ಲಿರೋರೆಲ್ಲ ನಮ್ಮ ಅಭಿಮಾನಿಗಳು, ದೇವೇಗೌಡರ ಅಭಿಮಾನಿಗಳು. ಸ್ವಲ್ಪ ಮಧ್ಯದಲ್ಲಿ ನಾನು ಹೇಳೋದಂತ ಹೇಳ್ತೀನಿ, ಕಳೆದ ಚುನಾವಣೆಯಲ್ಲಿ ಕೆಲವರು ಕೃಷ್ಣ ನಾಯಕರ ಜೊತೆ ಹೋದರೆ ಕೆಲವರು ಈ ಕೆಲಸ ಮಾಡ್ತಾರೆ. ಇಲ್ಲಿ ಎಲ್ಲರೂ ನಾನು ಸ್ವಾಗತ ಕೋರಿ ಪಕ್ಷಕ್ಕೆ ಸೇರ್ಪಡೆ ಅವಶ್ಯ. ನಿಮ್ಮ ಪಕ್ಷ ಇದೆ, ನೀವುಗಳೇ ಬೆಳೆಸಿರೋ ಪಕ್ಷ ಇದೆ. ಅದರಿಂದ ಅಧಿಕೃತವಾಗಿ ಗೊತ್ತೇ ಕೃಷ್ಣ ನಾಯಕರು ಸೇರ್ತಾ ಇದ್ದಾರೆ. ಒಂದು ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಲಿದೆ. ಹೆಗ್ಗಡೆದೇವರು ಕೊಟ್ಟರೆ ಮುಂದಿನ ಚುನಾವಣೆಯಲ್ಲಿ ಮೊದಲನೇ ಕ್ಷೇತ್ರ ಘೋಷಣೆ ಆಗ್ತಕ್ಕಂಥದ್ದು ಹೆಗ್ಗಡೆದೇವರು. ನೀವೆಲ್ಲ ಕೆಲಸ ಮಾಡಿ ಅಂತಕ್ಕಂಥ ಮನವಿ ಮಾಡಿದ್ವಿ. ಎಲ್ಲರಿಗೂ ನನ್ನ ಹೃದಯ ತುಂಬ ಸ್ವಾಗತ ಕೋರ್ತೀನಿ.